ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ಈ ದಿನದಿಂದ ಹೊಸ ಸೀರೀಸ್ ಬಗ್ಗೆ ನಾವು ಧ್ಯಾನ ಮಾಡೋಣ. ಈಗಾಗಲೇ ನಾವು ಲೆಂಟ್ ಡೇಸ್, ಬೂದಿ ಬುಧವಾರ ಮತ್ತು ಶುಭ ಶುಕ್ರವಾರ, ಈಸ್ಟರ್ ಈ ಒಂದು ದಿನಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾದ ಧ್ಯಾನ ಮಾಡೋಣ. ನೋಡಿ, ಈ ಒಂದು 40 ದಿವಸಗಳು ಅನೇಕರು ತಮ್ಮನ್ನು ತಾವು ಪರಿಶುದ್ಧಪಡಿಸ್ಕೊಳ್ತಾರೆ. 40 ದಿವಸಗಳು ದೇವರಿಗೋಸ್ಕರ ಪ್ರತ್ಯೇಕವಾಗಿ ಬದುಕ್ತಾರೆ. ತಮ್ಮ ಜೀವನವನ್ನು ಯೇಸು ಕ್ರಿಸ್ತನಿಗೋಸ್ಕರ ಪರಿಶುದ್ಧವಾಗಿ ಬದುಕಬೇಕು ಅಂದ್ಕೊತಾರೆ. 40 ದಿವಸ ತಮ್ಮನ್ನು ತಾವು ಶುದ್ಧೀಕರಿಸ್ಕೊಳ್ತಾರೆ. ಕೆಟ್ಟ ಮಾತು ಮಾತಾಡೋದಿಲ್ಲ, ಬಾಯಿನ ಕಟ್ಕೊತಾರೆ. ಮತ್ತು ಕೆಲವರು ಈ ಒಂದು ಆಲ್ಕೋಹಾಲ್ ಕುಡಿಯೋದಿಲ್ಲ, ಕೆಲವರು ಸ್ಮೋಕ್ ಮಾಡೋದಿಲ್ಲ. 40 ದಿವಸ ಪರಿಶುದ್ಧವಾಗಿ ಬದುಕಬೇಕು ಅಂತ ಅಂದ್ಕೊತಾರೆ. ಪರಿಶುದ್ಧವಾಗಿ ಬದುಕೋದು ಒಳ್ಳೆಯ ವಿಷಯನೇ. ನಾನು ಅದನ್ನು ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ. ದೇವರಿಗೆ ಪರಿಶುದ್ಧತೆ, ತಮ್ಮನ್ನು ತಾವು ಪ್ರಖ್ಯಾತಪಡಿಸ್ಕೊಳ್ಳೋದು ದೇವರಿಗೆ ಇಷ್ಟವಾದ ಕಾರ್ಯ. ನೋಡಿ, ಆ ಒಂದು 40 ದಿವಸ ಏನಕ್ಕೆ ಮಾಡ್ತಾರೆ ಅಂದರೆ, ಅನೇಕ ಕ್ರೈಸ್ತರು ಇದು ಮಾಡ್ತಾರೆ, ಒಳ್ಳೆಯ ವಿಷಯನೇ. ನಾನು ಯಾವ ಒಂದು ಡಿನಾಮಿನೇಷನ್ ವಿರುದ್ಧವಾಗೂ ಎಂದಿಗೂ ನಾನು ಮಾತಾಡೋದಿಲ್ಲ. ಯಾರೇ ಆಗಲಿ ದೇವ್ರಿಗೋಸ್ಕರ ಮಾಡೋದನ್ನು ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ. 40 ದಿವಸ ಉಪವಾಸ ಇರೋದನ್ನು ಕೆಲವ್ರು ಗೇಲಿ ಮಾಡ್ತಾರೆ. 40 ದಿವಸ ಗೇಲಿ ಮಾಡೋರು ಉಪವಾಸ ಮಾಡೋಕ್ಕಾಗುತ್ತಾ? ಕಷ್ಟ. ಆದರೆ ಕೆಲವ್ರು ನೋಡಿ ದೇವ್ರಿಗೋಸ್ಕರ ಮಾಡ್ತಾರದು. ಒಂದು ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ರೆಗ್ಯುಲರಾಗಿ ಚರ್ಚ್ಗೆ ಹೋಗ್ತಾರೆ, ರೆಗ್ಯುಲರಾಗಿ ಪ್ರೇಯರ್ಸ್ ಇರುತ್ತೆ. ಇವೆಲ್ಲ ಒಳ್ಳೆಯದೇ. ಕೆಲವು ಚರ್ಚ್ಗಳು ಏನು ಮಾಡ್ತಾರೆ ಅಂದರೆ ಕೇವಲ 40 ದಿವಸ ಮಾತ್ರ ಮಾಡ್ತಾರೆ. ಅಲ್ಲೇ ಪ್ರಾಬ್ಲಮ್ಮು. 40 ದಿವಸ ಮಾತ್ರ ಮಾಡ್ದಿರ ದೇವರಿಗೆ ನಾವು ಪ್ರತ್ಯೇಕಿಸಲ್ಪಟ್ಟ ಜೀವ ಬಲಿಗಳಾಗಿ ನಮ್ಮ ಜೀವನ ಕಾಲ ಪೂರ್ತಿ ಇದ್ದರೆ ಇನ್ನೂ ಎಷ್ಟು ಆಶೀರ್ವಾದ ನಮಗೆ ದೇವ್ರು ತೊಗೊಂಡು ಬರ್ತಾರೆ. ಆ 40 ದಿವಸ ಪ್ರಯೋಜನವಾಗಿರುತ್ತೆ ಅಂತಲೇ ಮಾಡೋದು. ಓಕೆ, ದೇವ್ರು ನನ್ನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಭಯಪಟ್ಟು ಮಾಡ್ತಾರೆ. ದೇವ್ರಿಗೆ ಭಯಪಟ್ಟು ಮಾಡಬೇಕು ಅಂತಂದರೆ ಇಷ್ಟಪಟ್ಟು ಮಾಡಿ. ಓಕೆ, ನಾವು ಏನೇ ನಮ್ಮ ಜೀವನದಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡೋದಾಗಲಿ, ತ್ಯಾಗ ಮಾಡೋದಾಗಲಿ ದೇವ್ರಿಗೋಸ್ಕರ, ಲೋಕಕ್ಕೆ ನೋ ಅಂತ ಹೇಳಿ ದೇವರಿಗೆ ಎಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರಯೋಜನವಿದೆ. ಯಾಕೆಂದರೆ ದೇವರು ಬೇಡ ಅನ್ನೋದು ನಾವು ಬೇಡ ಅಂದ್ಕೊಂಡ್ರೆ ಅದರಲ್ಲಿ ಆಶೀರ್ವಾದ ಇದೆ. ಅದು ದೇವರು ಸುಮ್ಮನೆ ಹೇಳಲ್ಲ, ನಿಮ್ಮನ್ನೇನೋ ಕಂಟ್ರೋಲ್ ಮಾಡಬೇಕು ಅಂತ ದೇವ್ರು ಹೇಳಲ್ಲ. ನಮ್ಮನ್ನು ತಾವು ಪ್ರತ್ಯೇಕಿಸಪಡಿಸ್ಕೊಳ್ಳೋದು, ಪರಿಶುದ್ಧಪಡಿಸ್ಕೊಳ್ಳೋದು ಒಳ್ಳೆಯ ವಿಷಯ. ಏನಕ್ಕೆ ಮಾಡ್ತಾರೆ ಅಂತಂದರೆ ನನಗೆ ಒಳ್ಳೇದಾಗಲಿ ಅಂತ. ಒಂದು 40 ದಿವಸ ನೀವು ಈ ರೀತಿ ಮಾಡೋವಾಗ ನಿಮಗೆ ಒಳ್ಳೇದಾದರೆ, ಇನ್ನು ಇದೇ ರೀತಿ ನೀವು ದೇವ್ರಿಗೋಸ್ಕರ ಬದುಕಿದ್ರೆ ನಿಮ್ಮ ಲೈಫಲ್ಲಿ ಯಾವಾಗೂ ಒಳ್ಳೆಯದೇ ನಡೆಯುತ್ತೆ, ಕೆಟ್ಟದ್ದು ನಿಮ್ಮ ಜೀವನದಲ್ಲಿ ನಡೆಯೋದೇ ಇಲ್ಲ. ಸೊ ದೇವರಿಗೋಸ್ಕರ ಕಂಟಿನ್ಯೂಸ್ ಆಗಿ ಜೀವನ ಮಾಡಿ, ದೇವರಿಗೋಸ್ಕರವಾಗಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡಿ. ದೇವರ ಆಸೆಗಳು ನಿಮ್ಮ ಆಸೆಗಳು ಆಗಲಿ, ದೇವರ ಚಿತ್ತ ನಿಮ್ಮ ಚಿತ್ತ ಥರ ನೀವು ಬದಲಾಯಿಸ್ಕೊಳ್ಳಿ. ದೇವ್ರು ಹೇಳೋರ ಥರ, ಆಜ್ಞೆಗಳ ಥರ ನಡ್ಕೊಂಡ್ರೆ ಆ ಆಶೀರ್ವಾದಗಳೆಲ್ಲ ನಮಗೆ. ಸೊ 40 ದಿವಸ ಮಾಡಿ, ಅದರ ಜೊತೆ ಸ್ಟಾಪ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಅದೇ ಥರ ಮಾಡಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾನು ಫಾಸ್ಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಫಾಸ್ಟಿಂಗ್ ಕಂಟಿನ್ಯೂಸ್ ಆಗಿ ಯಾರೂ ಮಾಡೋದಕ್ಕಾಗಲ್ಲ. ನಾನು ಹೇಳ್ತಾ ಇರೋದು, ದೇವ್ರಿಗೋಸ್ಕರ ಬದುಕ್ತೀನಿ ಅನ್ನೋ ತೀರ್ಮಾನ ಕಂಟಿನ್ಯೂಸ್ ಆಗಿದ್ದರೆ ನಾವು ದಾವೀದನ ಥರ ಹೇಳ್ಬೋದು, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನೀವು ದೇವರಿಗೋಸ್ಕರ ಬದುಕುವಾಗ ದೇವರ ಮಾರ್ಗಗಳನ್ನು ತಿಳ್ಕೊತೀರ. ದೇವರ ಮಾರ್ಗಗಳನ್ನು ತಿಳ್ಕೊಳ್ಳುವಾಗ ಅವುಗಳಂತೆ ನಡೆಯೋದಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವ, ನಾವು ಈ ದಿನದಿಂದ ಶಿಲುಬೆಯ ವಿಷಯವಾದ ಧ್ಯಾನ ನಾವು ಮಾಡಲು ಹೋಗುವಾಗ ಶಿಲುಬೆಯ ವಿಷಯವಾದ ಪ್ರಕಟಣೆ ನಮ್ಮೆಲ್ಲರಿಗೂ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಶಿಲುಬೆಯ ವಿಷಯದಲ್ಲಿ ನಾವು ತಿಳಿಯದ ಸಂಗತಿಗಳನ್ನು, ಅದರಲ್ಲಿರುವಂಥ ಆಳವಾದ ಸತ್ಯವನ್ನು ತಿಳಿದುಕೊಳ್ಳುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಪವಿತ್ರಾತ್ಮನ ಮೂಲಕ, ನಿಮ್ಮ ವಚನಗಳ ಮೂಲಕ ನಮ್ಮೆಲ್ಲರಿಗೂ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ವಿಷಯವಾಗಿ ಅನೇಕ ಸಂಗತಿಗಳನ್ನು, ಅನೇಕ ಸತ್ಯಗಳನ್ನು ನಾವು ಈ ಒಂದು ಸಂದೇಶದಲ್ಲಿ ತಿಳಿದುಕೊಳ್ಳುವಂತೆ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಟ್ಟು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಶಿಲುಬೆಯ ವಿಷಯವಾದ ಧ್ಯಾನ. ಈ ಸಮಯದಲ್ಲಿ ಎಲ್ಲ ಸಭೆಗಳಲ್ಲೂ ಶಿಲುಬೆಯ ವಿಷಯವಾಗಿ ನಾವು ಧ್ಯಾನ ಮಾಡ್ತೀವಿ. ಅದು ಒಳ್ಳೆಯ ವಿಷಯನೇ. ಅದೇ ಒಂದು ಇದರಲ್ಲಿ ನಾವು ಒಂದು ದೇವರ ವಾಕ್ಯವನ್ನು ಆರಿಸ್ಕೊಂಡಿದ್ದೀವಿ. ಈಗ ನಾವು ಆರಿಸಿಕೊಂಡಂಥ ದೇವರ ವಾಕ್ಯ ಈ ಶಿಲುಬೆಯ ವಿಷಯವಾದ ಧ್ಯಾನಕ್ಕಾಗಿ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಿಂದ ಓದೋಣ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. 19-20 ಬೇಡ, 21ನೇ ವಚನದಿಂದ ಓದೋಣ. ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಿದುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವ ದೇವರಿಗೆ ಒಳ್ಳೆಯದೆಂದು ತೋಚಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡಿರುವರು, ಯಹೂದ್ಯರಾಗಲಿ ಗ್ರೀಕರಾಗಲಿ, ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಶಿಲುಬೆಯ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಕೇಳಿ, ನಾವು ಇವಾಗ ಕ್ರೈಸ್ತರು ಶಿಲುಬೆಯ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ದೇವರು ನಮಗೆಲ್ಲರಿಗೂ ದೇವರ ಜ್ಞಾನ ನಮಗೆ ಕೊಟ್ಟಿದ್ದಾರೆ. ನಾವು ವಾರ ವಾರ ಸಭೆಗಳಿಗೆ ಹೋಗ್ತೀವಿ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಆ ಶಿಲುಬೆಯ ಆ ಒಂದು ಪ್ರಕಟಣೆ ನಮಗಿದೆ. ಇವಾಗ ಅನ್ಯ ಜನರಿಗೆ ಶಿಲುಬೆಯ ವಿಷಯವಾದ ಮಾತು, ಶಿಲುಬೆಯ ವಿಷಯವಾದ ಪ್ರಸಂಗ ಕೇಳಿಸ್ಕೊಂಡ್ರೆ ಅವರು ಕೇಳಿ ಮಾಡ್ತಾರೆ, ಶಿಲುಬೆ ಮೇಲೆ ಸತ್ತಿರೋನ ಹೆಂಗೆ ದೇವರು ಅನ್ನೋದು ಅಂತ ಹೇಳಿ ಅವ್ರಿಗೋದೊಂದು ಹುಚ್ಚು ಮಾತಾಗಿದೆ ಅಂತ ಹೇಳಿ ಪೌಲ ಇಲ್ಲಿ ಬರೀತಾ ಇರೋದು. ನನಗಿನ್ನೂ ಜ್ಞಾಪಕ ಇದೆ. ನಾನು ರಕ್ಷಣೆ ಹೊಂದಾದ್ಮೇಲೆ ಅದು ನನಗೆ ಗೊತ್ತು, ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಾದ್ಮೇಲೆ ನನ್ನ ಒಳಗಡೆ ಕೆಲವು ಬದಲಾವಣೆಗಳನ್ನ ದೇವರು ತೊಗೊಂಡು ಬಂದರು. ಅದು ನೋಡಿ, ರಕ್ಷಣೆ ಅನ್ನೋದು ಸ್ವಂತವಾಗಿ ಅನುಭವಿಸಿದ್ರೇ ಅದು ಗೊತ್ತಾಗೋದು. ನಾನೇನೇ ಎಕ್ಸ್ಪ್ಲೇನ್ ಮಾಡಿದ್ರು, ರಕ್ಷಣೆ ಅನ್ನೋದು ಒಂದು ಪರ್ಸ್ನಲ್ ಅನುಭವ, ಅದು ವೈಯಕ್ತಿಕ ಅನುಭವ. ಬೈಬಲಲ್ಲಿ ಬರೆದಿದೆಯಲ್ವಾ, ರಕ್ಷಣಾನಂದವನ್ನು ಅನುಭವಿಸಿದ್ದೇನೆ ಅಂತ ಹೇಳಿ ದಾವಿದ ಬರೆದಿದ್ದಾನೆ. ಅಂದರೆ ರಕ್ಷಣೆಯ ಆನಂದ ಅನುಭವಿಸೋರಿಗೆ ಗೊತ್ತು ಅದು ಏನು ಅಂತ. ನಾನು ಯೇಸು ಕ್ರಿಸ್ತನ ಬಗ್ಗೆ ಪ್ರಸಂಗ ಕೇಳಿಕೊಂಡಾಗ, ಓಕೆ, ಶಿಲುಬೆ ವಿಷಯದಲ್ಲಿ ಜ್ಞಾನ ಕೇಳಿಸ್ಕೊಂಡಾಗ, ಓಕೆ, ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದಾರೆ. ಯಾಕೆ ಆ ಘೋರ ಮರಣ ಶಿಲುಬೆ ಮೇಲೆ? ಯೇಸು ಕ್ರಿಸ್ತ ತಪ್ಪೇ ಮಾಡದಿರೋ ಮನುಷ್ಯ ಯಾಕೆ ಶಿಲುಬೆ ಮೇಲೆ ಆ ರೀತಿ ಜಡಿದ್ರು, ಸಾಯಿಸಿದ್ರು ಅಂತ ಕೇಳಿಸ್ಕೊಳ್ಳುವಾಗ ಮೊದಲಿಂದನೂ ನನಗೆ ಶಿಲುಬೆ ವಿಷಯವಾದ ಪ್ರಸಂಗ ಕೇಳಿಸ್ಕೊಂಡಾಗ ಒಂದು ನಂಬಿಕೆ ಬಂತು. ಓಕೆ, ನನ್ನ ಫುಲ್ ಎಕ್ಸ್ಪ್ಲನೇಷನ್ ನನಗೆ ಗೊತ್ತಿಲ್ಲ. ಅವಾಗ ಶಿಲುಬೆ ವಿಷಯವಾದ ಪೂರ್ತಿ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಇರಲಿಲ್ಲ. ಆದರೆ ಒಂದು ಮಾತ್ರ ಈಸಿಯಾಗಿ ದೇವರು ನನ್ನ ನಂಬೋದಕ್ಕೆ ಸಹಾಯ ಮಾಡಿದ್ರು. ಏನು ಅಂತಂದರೆ, ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ತಿದ್ದು ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಆತನು ಬಲಿಯಾದನು. ಆತನು ಬಲಿಯಾಗಿದ್ದರಿಂದ, ನನ್ನ ಪಾಪಗಳಿಗೆ ಕ್ರಯ ಕೊಟ್ಟಿದ್ದರಿಂದ ನಾನು ನರಕಕ್ಕೆ ಹೋಗಲ್ಲ ಅಂಥೇಳಿ ದೇವರು ನನಗೊಂದು ಪ್ರಕಟಣೆ ಕೊಟ್ಟರು. ಆ ಒಂದು ಪ್ರಕಟಣೆ ಸಿಕ್ಕಿದ ಮೇಲೆ ಯೇಸು ಕ್ರಿಸ್ತನ ನಾನು ನಂಬಿದೆ. ಯೇಸು ಕ್ರಿಸ್ತನನ್ನು ದೇವರಂತ ಹೇಳಿ ಅಂಗೀಕಾರ ಮಾಡಿಕೊಂಡೆ. ಅದಾದಮೇಲೆ ದೇವರು ನನ್ನ ಜೀವನದಲ್ಲಿ ನಡೆಸಿದ್ರು. ಪವಿತ್ರಾತ್ಮ ನನ್ನ ಜೀವನದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನು ದೇವರು ಮಾಡಿದ್ರು. ಸೊ ಈ ಒಂದು ಒಳ್ಳೆ ಕಾರ್ಯಗಳನ್ನು ದೇವರ ನನ್ನ ಲೈಫಲ್ಲಿ ನಾನು ಅನುಭವಿಸಾದ್ಮೇಲೆ ಬೈಬಲ್ ಕಾಲೇಜ್ಗೆ ಸೇರಿಕೊಂಡೆ. ಬೈಬಲ್ ಕಾಲೇಜಲ್ಲಿ ಸೇರಿಕೊಂಡಾದ್ಮೇಲೆ ಇನ್ನೂ ಅನೇಕ ವಿಷಯಗಳನ್ನ, ದೇವರ ಸತ್ಯಗಳನ್ನು ತಿಳ್ಕೊಂಡೆ ನಮ್ಮ ಪ್ರೊಫೆಸರ್ಸ್ ಮೂಲಕ. ಒಳ್ಳೆ ಟೀಚಿಂಗ್ ಸಿಕ್ತು ನನಗೆ ದೇವ್ರ ಕೃಪೆಯಿಂದ. ನಾನು ಹೋಗಿರೋ ಕಾಲೇಜಲ್ಲೆಲ್ಲ ರಕ್ಷಣೆ ಅನ್ನೋದನ್ನು ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಸೊ ಈ ರೀತಿಯಾಗಿ ನಮಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾಯಿದ್ರು ಅಂದರೆ, ನಮ್ಮ ಬೈಬಲ್ ಕಾಲೇಜಲ್ಲಿ ನೀವು ಜನರಿಗೆ ಬೋಧನೆ ಮಾಡಬೇಕು. ಯೇಸು ಕ್ರಿಸ್ತ ಹೇಳಿದ್ದಾರೆ, ಲೋಕದ ಕಟ್ಟಕಡೆಯವರೆಗೆ ಹೋಗಿ ಸುವಾರ್ತೆ ಸಾರಬೇಕು ಅಂತ ಹೇಳಿ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಅದು ಆಜ್ಞೆ.
ಎಲ್ಲ ನಾವು ರಕ್ಷಣೆ ಹೊಂದ ಮೇಲೆ ಇನ್ನೊಬ್ಬರು ರಕ್ಷಣೆ ಹೊಂದಬೇಕು ಅಂತ, ನೀವು ಅದನ್ನು ರಕ್ಷಣೆಯನ್ನು ಪ್ರೀಚ್ ಮಾಡಬೇಕು ಅಂತ ದೇವರು ಹೇಳಿದ್ದಾರೆ. ಪ್ರೀಚ್ ಮಾಡಬೇಕಾದ್ರೆ ಏನು ಬೋಧಕರೇ ಆಗಬೇಕಾಗಿಲ್ಲ, ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಪ್ರೀಚ್ ಮಾಡ್ಬೋದು. ನೀವೆಲ್ಲ ಏನು ಡಾಕ್ಟ್ರಿನ್ಸ್ನ ಬಿಡಿಸಿ ಹೇಳಿ ಅಂತ ಎಲ್ಲರನ್ನೂ ದೇವ್ರು ಕೇಳಲ್ಲ. ಅಂದರೆ ರಕ್ಷಣೆ ಅನ್ನೋ ಅನುಭವ ಎಲ್ಲ ವಿಶ್ವಾಸಿಗಳಿಗೂ ಇರುತ್ತೆ. ಸೊ ಎಲ್ಲ ವಿಶ್ವಾಸಿಗಳು ಯೇಸು ಕ್ರಿಸ್ತನ ಬಗ್ಗೆ ವಿಟ್ನೆಸ್ ಕೊಡ್ಬೋದು. ಈ ರೀತಿಯಾಗಿ ನಾನು ರಕ್ಷಣೆ ಹೊಂದಾದ್ಮೇಲೆ ಬೈಬಲ್ ಕಾಲೇಜಲ್ಲಿ ಓದಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ಹೆಚ್ಚಾದ ದಾಹ, ಆಸಕ್ತಿ, ದೇವರು ಯೇಸು ಕ್ರಿಸ್ತ ಅನ್ನೋ ಒಂದು ಸತ್ಯ ನನ್ನ ಹೃದಯದಲ್ಲಿ ಸ್ಥಾಪನೆ ಆಯಿತು. ಒಂದು ದಿವಸ ಒಂದು ಅನ್ಯ ಸ್ತ್ರೀಗೆ ಒಂದು ದೊಡ್ಡ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಆ ಲೇಡಿಗೆ, ಅನ್ಯ ಸ್ತ್ರೀಗೆ ನಾನು ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಿ ಹೇಳಿದೆ. ಯೇಸು ಕ್ರಿಸ್ತ ನಿಜವಾದ ದೇವರು ನಂಬಿ ಆಕೆ ಬಂದು ಕಷ್ಟನೇ ಹೇಳ್ತಾ ಇದ್ದಾಳೆ. ನನ್ನ ಲೈಫಲ್ಲಿ ಆ ಕಷ್ಟ, ಈ ಕಷ್ಟ, ನನ್ನ ಮಗ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಒಂದಾದ್ಮೇಲೆ ಒಂದು ತೊಂದರೆಗಳೇ ಹೇಳ್ತಾ ಇದ್ದಾರೆ. ನಾನು ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೆ. ಓಕೆ, ಯೇಸು ಕ್ರಿಸ್ತನ ನಂಬು, ದೇವರು ನಿಮ್ಮ ಗಂಡನ್ನ ಫಿಕ್ಸ್ ಮಾಡ್ತಾರೆ, ನಿಮ್ಮ ಮಕ್ಕಳನ್ನ ರೆಡಿ ಮಾಡ್ತಾರೆ, ಸರಿ ಮಾಡ್ತಾರೆ, ನಿನ್ನ ಲೈಫ್ ಸರೋಗುತ್ತೆ ಅಂತ ಹೇಳಿದಾಗ ಆ ಲೇಡಿಗೆ ಅದು ಕೇಳಿಸ್ಕೊಂಡು ಇಷ್ಟ ಆಗಿಲ್ಲ. ನಾನು ನನ್ನ ಕಷ್ಟ ಬಂದು ಹೇಳಿದ್ರೆ ನೀನು ಯೇಸು ಕ್ರಿಸ್ತನ ನಂಬು ಅಂತ ಹೇಳ್ತಾ ಇದೀಯಾ? ನಾವು ಪಾರಂಪರೆಯಿಂದ ಬಂದಿರೋ ರಿಲಿಜಿಯಸ್ ನಂಬಿಕೆ ಇದು. ನಾವು ನಮ್ಮ ಧರ್ಮನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿ ವಾದ ಮಾಡಿದ್ರು. ನಾನಂದೆ, ಆಂಟಿ ನಾನು ಸತ್ಯ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಒಪ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಅಂತ ಹೇಳಿದೆ. ಆವಾಗ ಆ ಲೇಡಿಗೆ ಇನ್ನೂ ಬಹಳ ಕೋಪ ಬಂತು. ಏನಂತ ಹೇಳಿದ್ರು ಅಂದರೆ, ಆ ದಿನ ಈ ರಾತ್ರಿ ನಾನು ಮಲಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಬಂದು ಕೈಯಲ್ಲಿ ಚಾಕು ಇಟ್ಕೊಂಡು ನಾನು ಕತ್ತಿನ ಮೇಲೆ ಇಟ್ಬಿಟ್ಟು, ನೀನು ನನ್ನ ನಂಬು, ನೀನು ನಂಬಿಲ್ಲ ಅಂತಂದರೆ ನೀನು ನರಕಕ್ಕೆ ಹಾಕ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತನೇ ಡೈರೆಕ್ಟಾಗಿ ಬಂದು ನನ್ನ ಪಕ್ಕದಲ್ಲಿ ಹೇಳಿದ್ರೂ ನಾನು ನಂಬಲ್ಲ ಅಂತ ಹೇಳಿ ಆ ಲೇಡಿ ಹೇಳಿದ್ರು ನನಗೆ. ಅದು ಎಷ್ಟು ನೋಡಿ, ಮನಸ್ಸು ಎಷ್ಟು ಯೇಸು ಕ್ರಿಸ್ತನ ವಿಷಯದಲ್ಲಿ ವಿರುದ್ಧವಾಗಿ ಸೈತಾನ ಒಂದು ಮಹಿಳೆಯ ಹೃದಯದಲ್ಲಿ ಕಾರ್ಯ ಮಾಡಿದ್ದಾನೆ ನೋಡಿ. ಎಷ್ಟು ರಿಜೆಕ್ಷನ್. ಯೇಸು ಕ್ರಿಸ್ತನ ಸತ್ಯ ಕೇಳಿಸ್ಕೊಂಡ್ರು. ಯೇಸು ಕ್ರಿಸ್ತನ ಸತ್ಯ ಕೇಳಿಸ್ಕೊಂಡ್ಮೇಲೆ ಆಕೆ ರಿಜೆಕ್ಟ್ ಮಾಡ್ತದಾಳೆ, ಯೇಸು ಕ್ರಿಸ್ತ ನನಗೆ ಬೇಡ ಅಂತ. ಇವಾಗ ಅನೇಕ ಸಾರಿ ಅಂದ್ಕೊತೀವಿ ದೇವರು ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕೊಟ್ಟಂಥ ಗಿಫ್ಟು ಅಂತ ಹೇಳ್ತಾರೆ. ಅದು ನಿಜಾನೇ, ಯೇಸು ಕ್ರಿಸ್ತನ ಲೋಕಕ್ಕೆ ದೇವರು ಕೊಟ್ಟಂಥ ವರ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸೊ ಯೇಸು ಕ್ರಿಸ್ತ ಶಿಲುಬೆ ಮಾಡಿರೋ ಕಾರ್ಯ ಕೇವಲ ಕೆಲವು ಮನುಷ್ಯರಿಗಲ್ಲ, ಅದು ಆದಾಮನಿಂದ ಹಿಡಿದು ಹಳೆ ಒಡಂಬಡಿಕೆ ಎಲ್ಲ ಒಳ್ಳೆಯವರು ಕೆಟ್ಟವರು, ಇವಾಗಿರೋ 800 ಕೋಟಿ ಜನ, ಇನ್ನು ಮುಂದೆ ಹುಟ್ಟುವಂಥ ಎಲ್ಲ ಜನರ ಪಾಪಕ್ಕೆ ಯೇಸು ಕ್ರಿಸ್ತ ಸತ್ತಿದ್ದಾರೆ. ಆ ಒಂದು ಪಾಪಕ್ಕಾದ ಕ್ರಯೆ ತನ್ನ ರಕ್ತದಿಂದ ಕೊಟ್ಟಿದ್ದಾರೆ. ಬಿಡುಗಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಸತ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಯೇಸು ಕ್ರಿಸ್ತ ಸತ್ತಿದ್ದಕ್ಕೋಸ್ಕರ ಮಾತ್ರ ಪರಲೋಕ ದೇವರು ಕೊಡ್ತಾರ? ಅದೇ ಕೆಲವರು ಮಿಸ್ಟೇಕ್ ಮಾಡ್ಕೊಳೋದು. ಓಕೆ, ದೇವರು ಅನ್ಯ ಜನರ ಮೇಲೆ ಕೋಪವಾಗೇ ಇಲ್ಲ, ಎಲ್ಲ ಕೋಪ ಯೇಸು ಕ್ರಿಸ್ತನ ಮೇಲೆ ಹಾಕ್ದ ಅಂತ ಹೇಳ್ತಾರೆ. ಎಲ್ಲ ಪಾಪವನ್ನು ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕಿ ಆ ಒಂದು ಪಾಪಕ್ಕೆ ದೇವರು ಯೇಸು ಕ್ರಿಸ್ತನಿಗೆ ಶಿಕ್ಷೆ ಕೊಟ್ಟರು. ನಾವು ಮಾಡಿದ ತಪ್ಪನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿದ್ರು. ಯಾಕೆ ಅಂತಂದರೆ ಮನುಷ್ಯನಿಗೆ ಯೇಸು ಕ್ರಿಸ್ತ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಪರಲೋಕಕ್ಕೆ ಹೋಗೋಕ್ಕೆ. ಸೊ ಎಲ್ಲ ಕೋಪವನ್ನು ತಂದೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಮೇಲೆ ಹಾಕಿ ನಮಗೋಸ್ಕರ ಆತನನ್ನು ಜಡಿದನು, ನಮಗೋಸ್ಕರ ಆತನ ಬಲಿಯಾದನು ಅಂತ ಹೇಳಿ ನಾವು ಬೈಬಲ್ ಓದ್ತೀವಿ. ಸೊ ಬಲಿಯಾದನು ಅಂದಿದ ತಕ್ಷಣ ಎಲ್ಲರಿಗೂ ಬಿಡುಗಡೆ ಆಗೋಗುತ್ತಾ? ಯಾರ ಮೇಲೂ ದೇವ್ರ ಕೋಪವಾಗಿಲ್ವಾ? ಕೆಲವರು ಇದೇ ಬೋಧನೆ ಮಾಡೋದು, ಯೂನಿವರ್ಸಲ್ ಸಾಲ್ವೇಷನ್ ಅಂತ ಕೆಲವರು ಹೇಳ್ತಾರೆ. ಯೇಸು ಕ್ರಿಸ್ತ ಎಲ್ಲರಿಗೋಸ್ಕರ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಅಂತ. ಇಲ್ಲ, ಆ ಯೋಹಾನ 3:16 ಸರಿಯಾಗಿ ಓದಬೇಕಾದ್ರೆ ನೋಡಿ. ಇವಾಗ ಒಂದು ಮಹಿಳೆ ಬಗ್ಗೆ ಹೇಳ್ದಲ್ವಾ, ಯೇಸು ಕ್ರಿಸ್ತನ ಬಗ್ಗೆ ಸತ್ಯ ತಿಳ್ಕೊಂಡ್ಮೇಲೂ ನನಗೆ ಬೇಡ ಅಂಥೇಳಿ ರಿಜೆಕ್ಟ್ ಮಾಡ್ತಾಯಿದ್ದಾನೆ. ತಿಳ್ಕೊಂಡ್ಮೇಲೆ ರಿಜೆಕ್ಟ್ ಮಾಡೋರು ಹೆಂಗಾದರೂ ರಿಜೆಕ್ಟ್ ಮಾಡಿದ್ರು ಅವ್ರು ಪರಲೋಕಕ್ಕೆ ಹೋಗೋಕ್ಕೆ ಚಾನ್ಸಾ ಇಲ್ಲ. ಅದೇ ಯೋಹಾನ 3:16 ಸರಿಯಾಗಿ ಓದಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಎಲ್ಲ ಲೋಕದ ಜನಕ್ಕೋಸ್ಕರನೇ ಯೇಸು ಕ್ರಿಸ್ತನ ದೇವರು ಕೊಟ್ಟಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟಿದ್ದು ದೇವರು ಯೇಸು ಕ್ರಿಸ್ತನ.
ಆದರೆ ಮುಂದೆ ಒಂದು ವಚನ ಬರೆದಿದೆ ಏನಂತಂದರೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಎಲ್ಲರೂ ನಾಶವಾಗದೆ ಅಂತ ಇದೆಯಾ ಅಲ್ಲಿ? ಕೊಟ್ಬಿಟ್ರು, ದೇವರ ಕೋಪ ಹೊಟ್ಟೋಯ್ತು ಮನುಷ್ಯರ ಮೇಲೆ, ಇನ್ನು ಯಾರ ಮೇಲೂ ಕೋಪ ಇಲ್ಲನ ಅಂತ ಅರ್ಥ? ಆ ಒಂದು ವಚನದಲ್ಲಿ ಏನಿದೆ ಅಂದರೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸೊ ಆತನನ್ನು ನಂಬಿದ್ರೆ ನಾಶ ಆಗೋದಿಲ್ಲ. ಆತನನ್ನು ನಂಬಲಿಲ್ಲ ಅಂತಂದರೆ ದೇವರ ಕೋಪ ಆತನ ಮೇಲೆ ಇವಾಗೂ ಇದೆ. ಈ ಒಂದು ಕ್ಲಾರಿಟಿ ಎಷ್ಟೊಂದು ಜನಕ್ಕೂ ಇವಾಗೂ ಇಲ್ಲ. ಯೇಸು ಕ್ರಿಸ್ತ ಸತ್ತಿದ್ದಾರೆ ಅಂತಂದರೆ ಸ್ಯಾಲ್ವೇಷನ್, ರಕ್ಷಣೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಬರೋದಿಲ್ಲ. ಆ ಶಿಲುಬೆಯನ್ನು ಒಪ್ಕೊಂಡಾಗೇ, ನನಗೋಸ್ಕರ ಆತನು ಸತ್ತಿದ್ದಾನೆ ಅಂತ ಹೇಳಿ ಒಪ್ಕೊಳ್ಳೋವಾಗೇ ರಕ್ಷಣೆ ಆಗೋದು. ಆ ಯೇಸು ಕ್ರಿಸ್ತನ ಬಲಿ ನನಗೋಸ್ಕರ ಆಗಿದೆ ಅಂತ ಹೇಳಿ ಪರ್ಸನಲ್ ಆಗಿ ನನ್ನ ಪಾಪಕ್ಕೋಸ್ಕರ ಸತ್ತಿದ್ದಾನೆ ಯೇಸು ಕ್ರಿಸ್ತ ಶಿಲುಬೆಯ ಮೇಲೆ, ನನ್ನ ಪಾಪಕ್ಕೆ ಆತನ ರಕ್ತ ಕ್ರಯ ಕೊಟ್ಟಿದ್ದಾರೆ, ನನ್ನನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ, ಇನ್ನು ನಾನು ಪಾಪಕ್ಕೆ ದಾಸನಲ್ಲ, ನನ್ನನ್ನು ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳುವಾಗೇ ರಕ್ಷಣೆ ಆಗೋದು. ಸೊ ಶಿಲುಬೆ, ಈ ರೀತಿಯಾಗಿ ಶಿಲುಬೆ ವಿಷಯವಾದ ಮೆಸೇಜ್ ಕೇಳಿಸ್ಕೊಂಡು, ಯೇಸು ಕ್ರಿಸ್ತ ನಿಮಗೋಸ್ಕರ ಶಿಲುಬೆ ಮೇಲೆ ಶಾಪವಾಗಿದ್ದಾನೆ, ಸತ್ತಿದ್ದಾನೆ, ನಿಮ್ಮ ಪಾಪಕ್ಕೆ ಕ್ರಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಪ್ರೀಚ್ ಮಾಡ್ಬೇಕಾದ್ರೆ ಜನ ನಂಬಿಲ್ಲ ಅಂದರೂ ಅವ್ರಿಗೆ ಪರಲೋಕ ಇದೆಯಾ? ಇಲ್ಲ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಆದರೆ ನಂಬಿದ್ರೆ ನೋಡಿ, ಆತನ ನಾಶವಾಗೋದಿಲ್ಲ, ಆತನ ನಿತ್ಯ ಜೀವಕ್ಕೆ ಬಾಧ್ಯನಾಗುವನು. ಯಾಕೆ ಅಂತಂದರೆ ಆತನ ಮಾಡಿದ ಕಾರ್ಯಗಳಲ್ಲ, ಯೇಸು ಕ್ರಿಸ್ತನ ಮಾಡಿದ ಕಾರ್ಯಗಳನ್ನು ಆತನು ಒಪ್ಪಿಕೊಳ್ಳುವಾಗ ಆತನಿಗೆ ರಕ್ಷಣೆ ಆಗುತ್ತೆ. ಯೇಸು ಕ್ರಿಸ್ತ ಶಿಲುಬೆ ಅನ್ನೋದು ಆರಿಸ್ಕೋಬೇಕು. ಯೇಸು ಕ್ರಿಸ್ತ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಂದರೆ ಆಟೋಮೆಟಿಕ್ಕಾಗಿ ಎಲ್ಲರೂ ರಕ್ಷಣೆ ಹೊಂದ್ತಾ ಇಲ್ಲ. ಅದೇ ಯೋಹಾನ 3:16 ಆದಮೇಲೆ 17-18 ಓದಿ, ನಿಮಗೆ ಗೊತ್ತಾಗುತ್ತೆ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಿಕೊಡಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನನ್ನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಸೊ ಹೇಗಾಗುತ್ತಿದು? ಯೇಸು ಕ್ರಿಸ್ತನನ್ನು ನಂಬದೇ ಇರೋದಕ್ಕೆ ತೀರ್ಪಾಗೋದು, ಯೇಸು ಕ್ರಿಸ್ತನನ್ನು ನಂಬಿದ್ರೆ ತೀರ್ಪಾಗೋದಿಲ್ಲ. ಇದು ನೋಡಿ, ಯೇಸು ಕ್ರಿಸ್ತ ಮನುಷ್ಯರಿಗೋಸ್ಕರ ಅವರ ಪಾಪಕ್ಕೋಸ್ಕರ ಸತ್ತಿದ್ದಾರೆ ಅಂದಿದ ತಕ್ಷಣ ಎಲ್ಲರಿಗೂ ಯೂನಿವರ್ಸಲ್ ಆಗಿ ದೇವರು ಪರಲೋಕ ಕೊಡೋದಿಲ್ಲ. ಯೂನಿವರ್ಸಲ್ ಆಗಿ ದೇವರು ನಿತ್ಯ ಜೀವ ಎಲ್ಲರಿಗೂ ಕೊಡೋದಿಲ್ಲ. ಯೇಸು ಕ್ರಿಸ್ತನನ್ನು ನಂಬುವವರಿಗೆ ಮಾತ್ರ, ತಂದೆಯ ಮಗನಾದ ಯೇಸು ಕ್ರಿಸ್ತನನ್ನು ಆತನ ಶಿಲುಬೆ ಮೇಲೆ ಮಾಡಿದ ಕಾರ್ಯಗಳನ್ನು ಅಂಗೀಕರಿಸಿಕೊಂಡವರಿಗೆ, ನಂಬುವವರಿಗೆ ಮಾತ್ರ ತೀರ್ಪಾಗುವುದಿಲ್ಲ. ಪೌಲ ಕೂಡ ಅದೇ ಹೇಳೋದು, ರೋಮ 8:1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ. ಯಾಕೆಂದರೆ ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನ್ನ ಪಾಪಕ್ಕೆ ಕ್ರಯ ಕೊಟ್ಟಿದ್ದಾರೆ, ಆತನ ನೀತಿಯನ್ನು ನನಗೆ ಕೊಟ್ಟಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ನೀತಿವಂತಳಲ್ಲ. ಯೇಸು ಕ್ರಿಸ್ತ ಪಾಪ ಮಾಡದೇ ಇರೋದಕ್ಕೆ ಆತನ ನೀತಿವಂತಿಕೆಯನ್ನು ನನಗೆ ಕೊಟ್ಟಿದ್ದಾರೆ. ನನ್ನ ಪಾಪವನ್ನು ಆತನ ಮೇಲೆ ಹಾಕ್ಕೊಂಡು ಅದಕ್ಕೆ ಪ್ರೈಸ್ ಪೇ ಮಾಡಿದ್ದಾರೆ ಅಂತ ಹೇಳಿ ನಂಬೋದ್ರಿಂದನೇ ನಮಗೆ ರಕ್ಷಣೆ ಆಗೋದು. ಇದು ಬಹಳ ಇಂಪಾರ್ಟೆಂಟು. ಎಲ್ಲರೂ ಯೂನಿವರ್ಸಲ್ ಆಗಿ ರಕ್ಷಣೆ ಹೊಂದ್ತಾರೆ ಅಂದ್ಕೊಳೋದು ತಪ್ಪಾದ ಬೋಧನೆ, ಅದು ನಿಜವಾದ ಬೋಧನೆ ಅಲ್ಲ. ಯೇಸು ಕ್ರಿಸ್ತನನ್ನು ನಂಬಿದ್ರೆ ಮಾತ್ರ ರಕ್ಷಣೆ. ಇನ್ನು ಕೆಲವರು ಈ ಒಂದು ಹೋಶಯದಲ್ಲಿ ಒಂದು ವಚನ ಹೇಳಿ ಯಾವಾಗೂ ಪ್ರೀಚ್ ಮಾಡ್ತಾರೆ, ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡುವುದು ಅಂತ. ಆ ವಚನ ನಿಜಾನೇ ಇದೆ ಹೋಶಯದಲ್ಲಿ. ಸತ್ಯವನ್ನು ಅರಿತುಕೊಂಡಿದ್ದ ತಕ್ಷಣ ಆ ಸತ್ಯ ಅವರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತೋರಿಸ್ಕೊಡುತ್ತೆ. ಕೇಳಿಸ್ಕೊಂಡಿದ್ದ ತಕ್ಷಣ ಬಿಡುಗಡೆ ಆಯಿತು ಅಂತ ಕೆಲವರು ಅನ್ಕೊತಾರೆ. ಸತ್ಯ ಅರಿತುಕೊಳ್ಳಿ ಬಿಡುಗಡೆ ಆಗುತ್ತೆ, ಸತ್ಯ ಅರಿತುಕೊಳ್ಳಿ ಬಿಡುಗಡೆ ಆಗುತ್ತೆ ಅಂತ. ಅದು ಅರ್ಧನೇ ಅದು. ಆ್ಯಕ್ಚುಲಿ ಫಸ್ಟು ಸತ್ಯ ತಿಳ್ಕೊಬೇಕು, ಅದಾದಮೇಲೆ ತಿಳ್ಕೊಂಡಾದಮೇಲೆ ನಂಬಬೇಕು, ಒಪ್ಕೊಳ್ಬೇಕು. ಅನೇಕರಿಗೆ ಸತ್ಯ ಕೂಡ ಗೊತ್ತು, ಯೇಸು ಕ್ರಿಸ್ತನ ಬಗ್ಗೆ ಸತ್ಯ ಕೇಳಿಸ್ಕೊಂಡಿದ್ದಾರೆ. ಎಲ್ಲರೂ ಸತ್ಯವನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರಾ?
ಎಷ್ಟು ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಈಗ ಯೇಸು ಕ್ರಿಸ್ತನ್ನ? ದೇವರು ನೀನು ರಿಜೆಕ್ಟ್ ಮಾಡಿದ್ರೂ ಪರವಾಗಿಲ್ಲ, ನಿಂಗೆ ಸತ್ಯ ಗೊತ್ತಲ್ವಾ, ನೀನು ನಾನು ಬರೋಕ್ಕೂ ಕರ್ಕೊತೀನಿ ಅಂತ ಹೇಳ್ತಾರ? ಇಲ್ಲ, ನಂಬುವವರಿಗೆ, ಒಪ್ಪಿಕೊಂಡವರಿಗೆ ಮಾತ್ರನೇ ರಕ್ಷಣೆ. ನಾವು ನೋಡಿ, ಯೇಸು ಕ್ರಿಸ್ತನ ನಂಬೋದಿಲ್ಲ ಅನ್ನೋಕ್ಕೆ ನಮಗೆ ದೇವರು ಬೇಡ ಅಂತ ಹೇಳಿ ಸೈತಾನ ಅನೇಕ ತಡೆಗಳನ್ನ ಅನ್ಯ ಮಕ್ಕಳ ಮೇಲೆ ಹಾಕ್ತಾಯಿದ್ದಾನೆ. ನೋಡಿ, ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಮು. ಯಾಕೆ ಶಿಲುಬೆಯನ್ನು ನಂಬೋದಿಲ್ಲ, ಯಾಕೆ ಶಿಲುಬೆ ಮೇಲಿರೋ ಸತ್ತಿರೋ ಯೇಸು ಕ್ರಿಸ್ತನನ್ನು ದೇವರು ಅಂತ ಹೇಳಿ ಅಂಗೀಕಾರ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇದೆ. ಈ ದಿನ ನಾವು ಯಹೂದ್ಯರ ಬಗ್ಗೆ ಮಾತ್ರ ನಾವು ಧ್ಯಾನ ಮಾಡೋಣ. ಯಹೂದ್ಯರು ಯಾಕೆ ಯೇಸು ಕ್ರಿಸ್ತನನ್ನು ದೇವರು ಅಂತ ಒಪ್ಕೊಳಲ್ಲ? ಏನು ಅಂದರೆ ಕೆಲವರು ನೋಡಿ, ನಾವು ಇನ್ನೊಂದು 2 ಭಾಗ ನೋಡಿದ್ವಿ ಇಲ್ಲಿ. ಒಂದು ಯಹೂದ್ಯರು, ಗ್ರೀಕರು, ಅದು ನಂಬದೇ ಇರೋರು. ಇನ್ನೂ ಯಹೂದ್ಯರು, ಗ್ರೀಕರು ಅದು ಇದೆ, ಅವರು ನಂಬಿರೋರು. ಇಲ್ಲಿ 2 ಗ್ರೂಪ್ ನಾವು ಡಿವೈಡ್ ಮಾಡ್ಬೋದು. ನಂಬಿರೋ ಯಹೂದ್ಯರು, ನಂಬಿರೋ ಗ್ರೀಕರು, ನಂಬದೇ ಇರುವಂಥ ಯಹೂದ್ಯರು, ನಂಬದೇ ಇರುವಂಥ ಗ್ರೀಕರು, ಇಬ್ಬರು ಇದ್ದಾರೆ. ಇವಾಗ ನಂಬಿರೋರಿಗೆ ಯೇಸು ಕ್ರಿಸ್ತ ದೇವರು. ಯಹೂದ್ಯರು ಅನೇಕ ಜನರನ್ನ ಯೇಸು ಕ್ರಿಸ್ತನ ನಂಬಿದ್ದಾರೆ. ಗ್ರೀಕರು, ಅನ್ಯ ಜನರು ಯೇಸು ಕ್ರಿಸ್ತನನ್ನು ಅನೇಕರು ನಂಬಿದ್ದಾರೆ. ಅವರಿಗೆ ದೇವರು ಜ್ಞಾನವು, ದೇವರ ಬಲವೂ ಆಗಿದ್ದಾರೆ. ನಾವು ಅದೇ ವಚನ ಓದ್ವಲ್ಲ, ಶಿಲುಬೆ ವಿಷಯವಾದ ಮಾತು ಅನ್ಯ ಜನರಿಗೆ, ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿಯಾಗಿದೆ ನಂಬುವವರಿಗೆ ಶಿಲುಬೆಯ ವಿಷಯವಾದದ್ದು. ಅದು ಯಹೂದ್ಯನಾಗಲಿ ಗ್ರೀಕನಾಗಲಿ ನಂಬಿದ್ರೆ ದೇವರ ಶಕ್ತಿ, ನಂಬಿಲ್ಲ ಅಂದರೆ ಹುಚ್ಚು ಮಾತು. ಈ ನಂಬದೇ ಇರೋ ಯಹೂದ್ಯರ ಬಗ್ಗೆ ಈ ದಿನ ನಾವು ಧ್ಯಾನ ಮಾಡೋಣ. ಇದೇ 1 ಕೊರಿಂಥ 1ನೇ ಅಧ್ಯಾಯ 22ನೇ ವಚನ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ. ಯಹೂದ್ಯರಿಗೆ ಶಿಲುಬೆ ಮೇಲೆ ಸತ್ತಿರೋದು ದೇವರು, ಆ ಯೇಸು ಕ್ರಿಸ್ತನನ್ನು ದೇವರು ಅಂತ ಹೇಳಿ ಒಪ್ಕೊ ಅಂತ ಹೇಳುವಾಗ ಅವ್ರಿಗೆ ಕಷ್ಟ. ಅವರು ಯಾಕೆ ಯಹೂದ್ಯರಿಗೆ ಕಷ್ಟ ಯೇಸು ಕ್ರಿಸ್ತನನ್ನು ಒಪ್ಕೊಳ್ಳೋದಕ್ಕೆ ಅಂತಂದರೆ ಇದು ಕಾರಣ. ಯಹೂದ್ಯರು ಅಂತಂದರೆ ಹಳೆ ಒಡಂಬಡಿಕೆ ಜನ, ದೇವರ ಒಡಂಬಡಿಕೆ ಹೊಂದಿದಂಥ ಜನ. ನೋಡಿ, ಅಬ್ರಹಾಮನ ದೇವರು ಮೊದಲನೇದಾಗಿ ಕರೆಯಲ್ಪಟ್ಟರು, ಕರೆದ್ರು. ಅದಾದಮೇಲೆ ಅಲ್ಲಿಂದನೇ ಯಹೂದ್ಯ ಜನಾಂಗ ಶುರುವಾಗಿದ್ದು. ಅಬ್ರಹಾಮನ ಮೂಲಕನೇ ಇಸ್ರಾಯೇಲ್ ಜನ ಬಂದಿದ್ದು. ದೇವರು ಆತನನ್ನು ಒಂದು ದೊಡ್ಡ ಜನಾಂಗ ಮಾಡಿದ್ರಲ್ವ. ಸೊ ಅವರೆಲ್ಲರೂ ಯಹೂದ್ಯರು. ಯಹೂದ್ಯರ ಯೆಹೋವ ತಂದೆಯನ್ನು ಒಂದು ಬಲ, ಪರಾಕ್ರಮ ಅನುಭವಿಸಿದಂಥ ಜನ. ನೋಡಿ, ಮೊದಲನೇ ಜನಾಂಗ ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಆಚೆ ಬಂದಾಗ ದೇವರು ಯಾವ ರೀತಿ ಕರ್ಕೊಂಡು ಬಂದರು ಅವ್ರನ್ನ ಆಚೆ? ತನ್ನ ಬಲವಾದ ಕರಗಳನ್ನು ಚಾಚಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ಅವ್ರನ್ನ ಆಚೆ ಕರ್ಕೊಂಡ್ಬಂದಿದ್ದು. ಮೋಶೆ ಹೋಗಿ ಫರೋಹನ ಮುಂದೆ ನಿಂತ್ಕೊಂಡು ನನ್ನ ಜನರನ್ನು ಕಳಿಸು ಅಂತ ಹೇಳೋವಾಗ ಫರೋಹ ಇಮ್ಮಿಡಿಯೇಟಾಗಿ, ಹೌದಪ್ಪ ಜನರನ್ನು ಕಳಿಸ್ಬೇಕಾ, ನೀನು ಜನರನ್ನ ಕರ್ಕೊಂಡೋಗು ಈಸಿಯಾಗಿ ಅಂತ ಬಿಟ್ನಾ? ಇಲ್ಲ, ನಾನು ಯಾಕೆ ಜನರನ್ನು ಕಳಿಸ್ಬೇಕು ಅಂತಾನೆ. ಅದಕ್ಕೆ ದೇವರಾದ ಯೆಹೋವನು ಹೇಳ್ತಾನೆ ನನ್ನ ಜನರನ್ನು ಕಳಿಸು ಅಂತ ಹೇಳುವಾಗ ಫರೋಹ ಹೇಳ್ತಾನೆ, ನಿನ್ನ ದೇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನಾನು ಯಾಕೆ ನಿನ್ನ ದೇವ್ರು ಹೇಳ್ದಂಗೆ ಕೇಳಬೇಕು, ನಾನು ಜನರನ್ನು ಕಳಿಸಲ್ಲ ಅಂತಾನೆ. ದೇವರು ಫರೋಹ ಜನರನ್ನು ಕಳಿಸಲ್ಲ ಅಂದಿದ ತಕ್ಷಣ ಬಿಟ್ಬಿಟ್ರ ದೇವರು? ನಿನ್ನ ದೇವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಫರೋಹ. ಅದಾದಮೇಲೆ ಫರೋಹನಿಗೆ ದೇವರು ತಿಳಿಯಪಡಿಸಿದ್ರ ದೇವರು ಯಾರು ಅಂತ. ಫರೋಹನ ವಿರುದ್ಧವಾಗಿ, ಐಗುಪ್ತ ವಿರುದ್ಧವಾಗಿ ದೇವರು ತನ್ನ ಬಲವಾದ ಹಸ್ತಗಳನ್ನು ಚಾಚಿ, ಬಲಗೈಯನ್ನು ಚಾಚಿ ಅನೇಕ ಅದ್ಭುತಗಳು, ಉಪದ್ರವಗಳು ದೇವರು ಐಗುಪ್ತರ ಮೇಲೆ ಬರಮಾಡಿದ್ರು. ಐಗುಪ್ತರ ಮೇಲೆ ಮಾತ್ರ ಬಂತು, ಇಸ್ರಾಯೇಲರ ಮೇಲೆ ಅದು ಬಂದಿಲ್ಲ. ವ್ಯತ್ಯಾಸ ತೋರಿಸಿದ್ರ ದೇವರಲ್ಲಿ? ಫರೋಹನಿಗೆ ಗೊತ್ತಾಯ್ತಾ ಯೆಹೋವ ತಂದೆ ಯಾರು ಅಂತ? ಈ ಫರೋಹ ಅಂತ ಒಂದು ಹೆಸರಿಟ್ಕೊಂಡವರೆಲ್ಲ ಆಗಿನ ಕಾಲದಲ್ಲಿ ಐಗುಪ್ತರು ಫರೋಹನೇ ದೇವರು ಅಂತ ಹೇಳಿ ಅನ್ಕೊತಾ ಇದ್ರು. ಅದಕ್ಕೆ ಅವರು ಫರೋಹ ಅನ್ನೋ ಒಬ್ಬ ರಾಜ ಸತ್ತರೆ ಅವನ್ನ ಮಮ್ಮಿಫಿಕೇಷನ್ ಮಾಡ್ತಾಯಿದ್ರು. ಅವರೊಂದು ಸತ್ತಿರೋ ದೇಹಕ್ಕೆ 1000 ವರ್ಷಗಳು ಆ ದೇಹ ಕೆಡಬಾರ್ದು ಅಂತ ಹೇಳಿ ಆ ಒಂದು ಆಯಿಂಟ್ಮೆಂಟ್ಗಳು, ಆ ಬಾಡಿನ ಪ್ರಿಸರ್ವ್ ಮಾಡೋ ಥರ ಏನೇನೋ ಆಯಿಂಟ್ಮೆಂಟ್ ಆಗ್ತಾಯಿದ್ರು. ಯಾಕೆ ಅಂದರೆ ಅವರೆಲ್ಲ ಆತನನ್ನು ದೇವರು ಅಂತ ಹೇಳಿ ಜನರು ನಂಬ್ತಾಯಿದ್ರು. ಫರೋಹ ಹಂಗೆ ಆಡ್ತಾಯಿದ್ದು, ಅವನೇ ದೇವರು ಅನ್ನೋ ಥರ ಅವನು ಆಡಿದ್ದು.
ಆದರೆ ಪರಲೋಕದಲ್ಲಿರೋ ದೇವರು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅವನ ದೇವ್ರ ಮಕ್ಕಳನ್ನ ಕಳಿಸಲ್ಲ ಅನ್ನೋವಾಗ ದೇವ್ರ ಅದ್ಭುತ ಕಾರ್ಯಗಳು ಮಾಡಾದಮೇಲೆ ಫರೋಹನಿಗೆ ಭಯ ಬರುತ್ತೆ. ಓಕೆ, ನಿನ್ನ ದೇವರಿದ್ದಾರೆ. ಅವನು ನೋಡಿ, ಫರೋಹ ಆತನ ಐಗುಪ್ತ ದೇಶದ ಮೇಲೆ ಬಂದಂಥ ಉಪದ್ರವಗಳು ಫರೋಹ ಏನು ಮಾಡೋಕ್ಕಾಗಿಲ್ಲ. ನೀರೇ ಫುಲ್ಲು ಬ್ಲಡ್ ಆಗಿದೆ, ಎಲ್ಲ ನೀರೆಲ್ಲ ರಕ್ತ, ಏನು ಮಾಡೋಕ್ಕಾಗುತ್ತೆ ಅವನು? ಅದಕ್ಕೆ ದೇವ್ರು ಮಾಡಿದ ಅದ್ಭುತ. ಅಲ್ಲಿ ಅದೇನಾದರೂ ನ್ಯಾಚುರಲ್ ರೀಸನ್ ಕೊಡೋಕ್ಕಾಗುತ್ತಾ ಹೆಂಗೆ ನೀರೆಲ್ಲ ರಕ್ತ ಆಯಿತು ಅಂತ? ದೇವ್ರು ಮಾಡಿದ್ದು. ಅದಾದಮೇಲೆ ಮತ್ತೆ ರಕ್ತದಿಂದ ದೇವರು ತಿರ್ಗ ನೀರು ಮಾಡಿದ್ರು ಅದನ್ನು ಆಲ್ರೆಡಿ. ನೋಡಿ, ದೇವ್ರಿಗೆ ನೀರನ್ನು ರಕ್ತ ಮಾಡೋಕ್ಕೂ ಆಗುತ್ತೆ, ರಕ್ತನ ನೀರು ಕೂಡ ಮಾಡೋಕ್ಕಾಗುತ್ತೆ ದೇವರು. ಅದು ದೇವರು. ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದ್ದು ಯಾರು? ದೇವರೇ. ಐಗುಪ್ತ ದೇಶದಲ್ಲಿ ಒಬ್ಬೊಬ್ಬರ ಮನೆಯಲ್ಲೂ, ಫರೋಹನ್ ಮನೆ, ಆತನ ಸೇವಕರ ಮನೆ, ಎಲ್ಲರ ಮನೆಯಲ್ಲೂ ಕಪ್ಪೆಗಳಿದೆ. ತಿನ್ನೋ ಪ್ಲೇಟಲ್ಲಿದೆ, ಕುಕ್ಕರಲ್ಲಿದೆ, ಬೆಡ್ ಮೇಲಿದೆ, ಎಲ್ಲಿ ನೋಡಿದ್ರು ಕಪ್ಪೆಗಳು. ಫರೋಹನ್ಗೆ ಗೊತ್ತಾಯ್ತಾ ದೇವ್ರು ಯಾರು ಅಂತ? ಅದಾದಮೇಲೆ, ಅಯ್ಯೋ ನೀನು ದೇವ್ರ ಹತ್ರ ಪ್ರಾರ್ಥನೆ ಮಾಡು, ಇದೆಲ್ಲ ತೆಗಿ ಅಂತ ಕೇಳ್ತಾನೆ. ಆವಾಗ ಮೋಶೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ ದೇವ್ರ ಹತ್ರ. ದೇವರು ಮೋಶೆ ಪ್ರಾರ್ಥನೆ ಕೇಳಿಸ್ಕೊಂಡು ಎಲ್ಲ ಕಪ್ಪೆಗಳನ್ನ ಒಂದೇ ಒಂದು ಗಾಳಿಲಿ ತೆಗೆದುಬಿಡ್ತಾರೆ. ಎಲ್ಲ ತಗೊಂಡೋಗಿ ಸಮುದ್ರದಲ್ಲಿ ಹಾಕ್ತಾರೆ. ಇದು ದೇವರು ಮಾಡಿರೋ ಅದ್ಭುತ ಕಾರ್ಯಗಳಲ್ಲಿ. ಅಷ್ಟು ಕಪ್ಪೆಗಳನ್ನ ಇಟ್ಕೊಂಡು ಮನುಷ್ಯ ಏನು ಮಾಡೋಕ್ಕಾಗುತ್ತೆ ಅವಕ್ಕೆ ಸೊಲ್ಯೂಷನ್ಗೆ? ಇವಾಗ ನೋಡಿ, ಇಂಡಿಯಾದಲ್ಲಿ ಒಂದು ಸೊಳ್ಳೆ ಪ್ರಾಬ್ಲಮ್. ಆ ಸೊಳ್ಳೆನ ಓಡಿಸೋದಕ್ಕೆ ಗೌರ್ಮೆಂಟ್ ಏನೇನೋ ಮಾಡ್ತಾರೆ. ಆದರೆ ಈ ಮೆಡಿಸನ್ ಆ ಮೆಡಿಸನ್ ಹೊಡಿತಾನೇ ಇದ್ದಾರೆ, ಆದರೆ ಪೂರ್ತಿಯಾಗಿ ತೆಗಿಯೋಕ್ಕಾಗ್ತಾಯಿಲ್ಲ. ಆದರೆ ದೇವರು ಆ ದಿನ ನೋಡಿ ಅಷ್ಟು ಕಪ್ಪೆಗಳನ್ನ ಒಂದೇ ರಾತ್ರಿಲಿ ಎಲ್ಲ ತೆಗೆದಾಕಿದ್ರಂತೆ. ಒಂದು ಕಪ್ಪೆನೂ ಇಲ್ಲ ಅದಾದಮೇಲೆ. ಸೊ ದೇವ್ರಿಗೆ ಉಪದ್ರವ ತೊಗೊಂಡು ಬರೋದಕ್ಕೂ ಆಗುತ್ತೆ, ಬಿಡುಗಡೆ ಮಾಡೋಕ್ಕೂ ಆಗುತ್ತೆ. ಅದಾದಮೇಲೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ರು ದೇವರು. ನಾನು ಏನಕ್ಕೆ ಯಹೂದ್ಯರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳಿ ನಿಮಗೆ ಒಂದು ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಹೂದ್ಯರು ಈ ಒಂದು ಸೂಚಕ ಕಾರ್ಯ ಮಾಡಿರೋ ದೇವರನ್ನು ಅರಿತಂಥ ಮಕ್ಕಳು. ಅವ್ರ ಪ್ರಕಾರ ದೇವರು ಅಂತಂದರೆ ಪರಾಕ್ರಮಶಾಲಿ. ಅವ್ರ ಪ್ರಕಾರ ದೇವರು ಅಂತಂದರೆ ಯಾವುದೇ ಮನುಷ್ಯ ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಯಾವುದೇ ಮನುಷ್ಯ ದೇವರನ್ನು ಸೋಲ್ಸೋಕ್ಕಾಗಲ್ಲ, ದೇವರು ತನ್ನ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು ಯಹೂದ್ಯರಿಗೆ ಸ್ಟ್ರಾಂಗ್ ಆಗಿತ್ತು. ಅವರು ಯಾವುದು ಅನುಭವಿಸಿದ್ದಾರೆ ಅಂತಂದರೆ ಸಮುದ್ರವನ್ನು ವಿಭಾಗ ಮಾಡಿದ ದೇವರು, ಅದ್ಭುತ ಮಾಡಿರೋ ದೇವರು, ಪರಲೋಕದಿಂದ ಬೆಂಕಿ ಕಳಿಸೋ ದೇವರು. ಎಲಿಯ ಪ್ರಾರ್ಥನೆ ಮಾಡಿದ ತಕ್ಷಣ ಬೆಂಕಿ ಬರುತ್ತಲ್ವಾ? ಭಾಳ 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 ಅಂತ ಬಡ್ಕೊತಾ ಇದ್ದಾರೆ ಬೇರೆಯವರೆಲ್ಲ, ಯಾರೂ ಕೇಳ್ತಾ ಇಲ್ಲ ಅವ್ರ ಪ್ರಾರ್ಥನೆನ. ಆದರೆ ಎಲಿಯ ಮಾಡಿದ ಒಂದು ಪ್ರಾರ್ಥನೆ, ದೇವರೇ ನೀನು ಇದೆಯಾ ಬೆಂಕಿ ಕಳಿಸು ಅಂದಿದ ತಕ್ಷಣ ದೇವರ ಬೆಂಕಿ ಪರಲೋಕದಿಂದ ಕಳಿಸೋವಾಗ ಆ ಒಂದು ಫುಲ್ಲು ಆ ಒಂದು ಯಜ್ಞವೇದಿ, ಅದ್ರ ಮೇಲಿದ್ದಂಥ ನೀರು, ಅದ್ರ ಮೇಲಿದ್ದಂಥ ಬಲಿಗಳು, ಕಲ್ಲುಗಳು ಎಲ್ಲ ಧ್ವಂಸ ಆಗೋಯ್ತಂತೆ. ದೇವರು ಬೆಂಕಿ ಕಳಿಸಿದ ತಕ್ಷಣ ಅಲ್ಲಿ ನೀರು ಎಲ್ಲ ಹೀರ್ಕೊಂತು. ಎಲ್ಲ ಜನರು ನೋಡಿ, ಓ ಯೆಹೋವ ತಂದೆ ದೇವರು, ಯೆಹೋವ ತಂದೆ ದೇವರು ಅಂತೇಳಿ ಅರಿಕೆ ಮಾಡಿದ್ರು. ಯಾಕೆ? ಅದ್ಭುತ, ಒಂದು ದೊಡ್ಡ ಅದ್ಭುತ ಮಾಡಿದ್ರು ದೇವರಲ್ಲಿ. ಮನುಷ್ಯನಿಗೆ ಒಂದು ಸ್ವಾಭಾವಿಕವಾಗಿ ಮೀರಿರೋ ಕಾರ್ಯಗಳು, ಸ್ವಾಭಾವಿಕ ಕಣ್ಣುಗಳು ನೋಡದೇ ಇರುವಂಥ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ಯೆಹೋವ ದೇವರು ಅಂತ ಹೇಳಿ ಯಹೂದ್ಯರಿಗೆ ಒಂದು ಅದೇ ದೇವರು ಅಂದರೆ ಅವರಿಗೆ ಪರಿಚಯ. ಈ ರೀತಿಯಾದ ದೇವರಿಗೆ ಪರಿಚಯವಾದ ಮಕ್ಕಳು. ದೇವರು ಅಂತಂದರೆ ಸೀನಾಯಿ ಬೆಟ್ಟದ ಮೇಲೆ ಮಹಿಮೆಯಿಂದ ಇಳಿದು ಬಂದಂಥ ದೇವರು. ದೇವರ ಹತ್ರ ಹೋಗೋದಕ್ಕೆ ಅವ್ರು ಭಯಪಡ್ತಾಯಿದ್ರು. ಪಾಪಿಗಳು ಇವರೆಲ್ಲ ಹತ್ರ ಹೋಗಿದ ತಕ್ಷಣ ಧ್ವಂಸ ಆಗ್ತಾರೆ. ಆ ರೀತಿ ಭಯಭಕ್ತಿಯಿಂದ ಅಪ್ರೋಚ್ ಮಾಡೋ ಜನ ಯಹೂದ್ಯರು ದೇವರನ್ನ. ಮತ್ತು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವ ದೇವರ ಒಂದು ಅನುಭವ ಇರುವಂಥ ಜನ. ಅವ್ರ ಪ್ರಕಾರ ದೇವರು ಅಂದರೆ ಪರಾಕ್ರಮಶಾಲಿ, ಆತನ ಮುಂದೆ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಇನ್ನು ನೋಡಿ, ಇದು ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ತಂದೆ ಮಾಡಿರೋ ಅದ್ಭುತ ಕಾರ್ಯಗಳಿದು. ಆದರೆ ನಿಜಾನೇ ಅದೆಲ್ಲ ದೇವರೇ ಮಾಡಿರೋದು, ಯಹೂದ್ಯರ ದೇವರು ಯೆಹೋವ ತಂದೆ. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆ ಮೇಲೆ ಸತ್ತಿರೋ ಏಸು ಕ್ರಿಸ್ತ ನಿಮ್ಮ ದೇವರು ಅಂತ ಹೇಳಿ ಅವ್ರಿಗೆ ಹೇಳಬೇಕಾದ್ರೆ ಇವ್ರ ಪ್ರಕಾರ ನೋಡಿ, ಶಿಲುಬೆ ವಿಷಯವಾದ ಅಂಡರ್ಸ್ಟ್ಯಾಂಡಿಂಗು ನಿಮಗೂ ನಮಗೂ ಇದೆ. ಯಾಕೆ ಸೃಷ್ಟಿಕರ್ತ ಶಿಲುಬೆ ಮೇಲೆ ಆ ರೀತಿ
ಕ್ರೂರವಾದ ಮರಣ ಅನುಭವಿಸಿದ್ರು ಅಂತ ಹೇಳಿ ನಿಮಗೂ ನಮಗೂ ಒಂದು ಎಕ್ಸ್ಪ್ಲನೇಷನ್ ದೇವರು ಕೊಟ್ಟಿದ್ದಾರೆ. ಆ ಒಂದು ಪ್ರಕಟಣೆ ನಮ್ಮೆಲ್ಲರಿಗೂ ಇದೆ. ನಾನು ಹೇಳ್ತಾ ಇದ್ದೀನಿ, ಯಹೂದ್ಯರಿಗೆ ಪ್ರಕಟಣೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ದೇವ್ರು ಅಂದರೆ ಅದ್ಭುತನೇ ಮಾಡಬೇಕು. ದೇವ್ರು ಆ ಥರ ಶಿಲುಬೆ ಮೇಲೆ ಸಾಯೋಕ್ಕಾಗಲ್ಲ. ಆ ರೀತಿಯಾಗಿ ಶಿಲುಬೆ ಮೇಲೆ ಸಾಯೋದು ಅವ್ರೇನು ಅನ್ಕೊತಾರೆ, ವೀಕ್ ಅನ್ಕೊತಾರೆ, ಬಲಹೀನತೆ. ಮನುಷ್ಯರು ದೇವ್ರನ್ನ ಯಾರು ಸಾಯಿಸೋಕ್ಕಾಗಲ್ಲ ಶಿಲುಬೆ ಮೇಲೆ ಅಂತ ಅವರು. ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಸತ್ತಿದ್ದು ದೇವರಾಗಿ ಅಲ್ಲ. ಅನೇಕರು ಇದೇ ತಪ್ಪು ತಿಳ್ಕೊಳ್ಳೋದು ಯೇಸು ಕ್ರಿಸ್ತನ ಬಗ್ಗೆ. ದೇವರು ತನ್ನ ಎಲ್ಲ ಮಹಿಮೆಯನ್ನು, ನಾನು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತ ತನ್ನ ಎಲ್ಲ ಮಹಿಮೆಯನ್ನು ಸೈಡಿಗಿಟ್ಟು ಭೂಮಿ ಮೇಲೆ ಆತನು ಬರಬೇಕಾದ್ರೆ ಮನುಷ್ಯನಾಗಿ ಹುಟ್ಟು ಬಂದಿದ್ದು. ಕನ್ಯೆ ಮರಿಯಳಾದ ಗರ್ಭದಲ್ಲಿ ಗರ್ಭ ಧರಿಸುವಾಗ ಆತನು ಮನುಷ್ಯನಾಗಿ ಹುಟ್ಟು ಬಂದಿದ್ದು, ಮನುಷ್ಯನಾಗಿ ಜೀವನ ಮಾಡಿದ್ದು, ಮನುಷ್ಯನಾಗಿ ಶಿಲುಬೆ ಮೇಲೆ ಹೋಗಿದ್ದು. ಸೈತಾನಂಗೆ ವಿರುದ್ಧವಾಗಿ ಗೆಲ್ಲಬೇಕು ಅಂತಂದರೆ ದೇವರು ಯೇಸು ಕ್ರಿಸ್ತನಾಗಿ ಸೈತಾನನ ವಿರುದ್ಧವಾಗಿ ಫೈಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇವರಾಗಿ ಸೈತಾನನ ವಿರುದ್ಧವಾಗಿ ಯೇಸು ಕ್ರಿಸ್ತ ಆರಾಮಾಗಿ ಗೆಲ್ಬೋದು. ದೇವ್ರ ಮುಂದೆ ಸೈತಾನ ನಿಲ್ಲಕ್ಕಾಗುತ್ತಾ? ಇನ್ನೊಂದು, ಮನುಷ್ಯರು ದೇವ್ರನ್ನ ಶಿಲುಬೆ ಮೇಲೆ ಸಾಯಿಸೋಕ್ಕಾಗುತ್ತಾ? ಇದನ್ನು ನಾನು ನಿಮ್ಮ ಕ್ವಶನ್ ಕೇಳಿದ್ರೆ ಏನು ಹೇಳ್ತೀರಾ? ಶಿಲುಬೆ ಮೇಲೆ ದೇವ್ರನ್ನ ಮನುಷ್ಯರು ಸಾಯಿಸಿದ್ರು, ಇದು ಏನನ್ನ ಕೇಳಿಸ್ಕೊಂಡಿದ್ದೀರಾ? ಆದರೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ತಿದ್ದು ದೇವರಾಗಿ ಅಲ್ಲ, ಮನುಷ್ಯನಾಗಿ. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ. ಮನುಷ್ಯ ಅಂತಂದರೆ ಆತ್ಮ, ಪ್ರಾಣ, ಶರೀರ. ಈ ಒಂದು ಮೂರು ಮನುಷ್ಯನ ದೇವರು ಸೃಷ್ಟಿ ಮಾಡಿದ ಆ ರೀತಿ. ಆದಾಮ ನೋಡಿ ತಪ್ಪು ಮಾಡಿ ಪಾಪದಲ್ಲಿ ಬಿದ್ದೋದ. ಇವಾಗ ಅವನ ಪಾಪದಿಂದ ಬಿಡಿಸ್ಬೇಕು ಅಂತ ಬಂದರೆ ಆದಾಮನ ಥರನೇ ಸೈತಾನನ ವಿರುದ್ಧವಾಗಿ ಫೈಟ್ ಮಾಡಿ ಎಲ್ಲ ವಾಪಸ್ ತಗೋಬೇಕು. ಯೇಸು ಕ್ರಿಸ್ತ ದೇವರಾಗಿ ಈ ಒಂದು ಕಾಂಟೆಸ್ಟಲ್ಲಿ ಎಂಟರ್ ಆಗೋಕ್ಕಾಗಲ್ಲ. ದೇವರಾಗಿ ಸೈತಾನನ ಸೋಲಿಸ್ಬೋದು ಯೇಸು ಕ್ರಿಸ್ತ, ಆದರೆ ದೇವರ ಪ್ರಕಾರ ಅದು ಲೀಗಲ್ ಅಲ್ಲ. ನೀತಿ ಮಾಡ್ತಾ ಇಲ್ಲ ದೇವರು. ಆ ರೀತಿ ಮಾಡಿದ್ರೆ ದೇವರು ನ್ಯಾಯವಾಗಿ ಲೀಗಲಾಗಿ ಇದನ್ನು ಬಿಡಿಸ್ಬೇಕು. ದೇವರು ನೋಡಿ ನೀತಿಯ ನ್ಯಾಯಾಧೀಶ. ದೇವರು ಯಾರಿಗೂ ಅನ್ಫೇರಾಗಿ ಅನ್ಜಸ್ಟ್ ಮಾಡಲ್ಲ. ದೇವರು ಎಲ್ಲ ವಿಷಯದಲ್ಲೂ ಕರೆಕ್ಟಾಗಿರ್ತಾರೆ ಆತನ ಮಾಡೋ ನ್ಯಾಯದಲ್ಲಿ. ಯೇಸು ಕ್ರಿಸ್ತನನ್ನು ಮನುಷ್ಯನಾಗಿ ಕಳಿಸ್ಬೇಕಾಗಿರೋ ರೀಸನ್ನು ಇದಕ್ಕೆ. ಆದಾಮ ಮನುಷ್ಯನಾಗಿ ತಪ್ಪು ಮಾಡಿದ್ದಾನೆ. ಯೇಸು ಕ್ರಿಸ್ತ ಎರಡನೇ ಆದಾಮನಾಗೆ ಬಂದು ಪಾಪವನ್ನು ಗೆಲ್ಲಬೇಕು. ಶಿಲುಬೆ ಮೇಲೆ ಸತ್ತಿದ್ದು ಮನುಷ್ಯನಾದ ಯೇಸು ಕ್ರಿಸ್ತ. ದೇವರನ್ನ ಶಿಲುಬೆ ಮೇಲೆ ಯಾರೂ ಸಾಯಿಸೋಕ್ಕಾಗಲ್ಲ. ಅಲ್ಲಿ ಮನುಷ್ಯನಾಗಿ ಆತನು ಒಪ್ಪಿಸ್ಕೊಟ್ಟಿದ್ದು, ಮನುಷ್ಯನಾಗಿ ದೇವರು ತನ್ನ ಪಾಪ ಎಲ್ಲ ತನ್ನ ಮೇಲೆ ಹಾಕ್ಕೊಂಡಿದ್ದು, ಆ ಒಂದು ಪಾಪಕ್ಕೆ ದೇವರು ತಂದೆ ಶಿಕ್ಷೆ ಕೊಟ್ಟಿದ್ದು, ನಮಗೆ ಬಿಡುಗಡೆ ಸಿಕ್ಕಿದ್ದು. ಸೊ ಇದನ್ನು ಯಹೂದ್ಯರಿಗೆ ಅರ್ಥ ಮಾಡ್ಕೊಳ್ಳೋ ಕಷ್ಟ. ಅದು ವೀಕು, ಮನುಷ್ಯರು ಸಾಯಿಸಿದ್ರು ಅಂತ ಅನ್ಕೊತಾರೆ. ಅವ್ರಿಗೆ ಈ ಒಂದು ಪ್ರಕಟಣೆ ಇಲ್ಲ, ಈ ಒಂದು ರೆವಲೇಷನ್ ಇಲ್ಲ. ಯೇಸು ಕ್ರಿಸ್ತ ಇವಾಗ ಅದ್ಭುತಗಳನ್ನು ಮಾಡುವ ದೇವರು. ಯೇಸು ಕ್ರಿಸ್ತ ಆ ಭೂಮಿಗೆ ಬರೋದಕ್ಕಿಂತ ಮುಂಚೆನೂ ದೇವರೇ, ಭೂಮಿ ಕಾರ್ಯಗಳನ್ನು ಮುಗಿಸಿದಾದ್ಮೇಲೂ ಆತನು ದೇವರೇ, ಭೂಮಿ ಮೇಲೆ ಇರಬೇಕಾದ್ರೂ ದೇವರೇ. ಆದರೆ ಭೂಮಿ ಮೇಲೆ ಇರುವಾಗ ಮಾತ್ರ ದೇವರು ಆ ಒಂದು 33 ವರ್ಷಗಳ ಕಾಲದಲ್ಲಿ ದೇವರಾಗಿ ಆಪರೇಟ್ ಮಾಡಿಲ್ಲ, ಮನುಷ್ಯನಾಗಿ ಬದುಕಿದ್ರು ಅಂತ ಹೇಳಿ. ಆದರೆ ಮನುಷ್ಯನಾಗಿ ಬದುಕಿದ ಮೇಲೂ ಮನುಷ್ಯನ ಯಾವ ರೀತಿಯ ದೇವರು ಆದಾಮನ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನ ಯೇಸು ಕ್ರಿಸ್ತ ಹಳೆ ಒಡಂಬಡಿಕೆ ವಚನಗಳ ಪ್ರಕಾರ ಅನೇಕ ಅದ್ಭುತಗಳನ್ನು ಮಾಡಿದ್ರು ಯೇಸು ಕ್ರಿಸ್ತ. ಆದರೆ ಯೇಸು ಕ್ರಿಸ್ತ ಮಾಡಿದ್ದು ಒಂದೊಂದು ಅದ್ಭುತನೂ ಮನುಷ್ಯನಾಗೇ ಮಾಡಿದ್ದು. ಆತನು ದೇವರಾಗಿ ಒಂದು ಅದ್ಭುತನೂ ಮಾಡಿಲ್ಲ. ಆತನು ದೇವರೇ, ಆದರೆ ದೇವರಾಗಿ ಅದ್ಭುತ ಮಾಡಿಲ್ಲ. ಆ ಒಂದು ಮನುಷ್ಯನ ಭಾಗವನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಇವಾಗ ನೋಡಿ, ಯಹೂದ್ಯರಿಗೆ ಪ್ರಾಬ್ಲಮ್ ಇದೆ. ಶಿಲುಬೆ ಮೇಲೆ ಸತ್ತಿರೋರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರ ಪ್ರಾಬ್ಲಮ್. ಆದರೆ ಅವ್ರು ಇದೆಲ್ಲ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಹಳೆ ಒಡಂಬಡಿಕೆ ಎಲ್ಲ ಮಾತಾಡಿರೋದು ಯೇಸು ಕ್ರಿಸ್ತನ ಬಗ್ಗೆನೇ. ಆ ಒಂದು ಎಲ್ಲ ಅದ್ಭುತಗಳ ಮಾಡಿದ್ದು ನೋಡಿ, ದೇವರು ಇಡೀ ಭೂಮಿನ ಸೃಷ್ಟಿ ಮಾಡಿದ್ದು ಯೇಸು ಕ್ರಿಸ್ತನಿಗೋಸ್ಕರ. ಸರ್ವವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟವು, ಆತನಿಗಾಗಿ ಸೃಷ್ಟಿಸಲ್ಪಟ್ಟವು ಅಂತ ಬೈಬಲಲ್ಲಿ ಬರೆದಿದೆ. ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಎಲ್ಲವೂ ಯೇಸು ಕ್ರಿಸ್ತನ ಬಗ್ಗೆನೇ ಇರೋದು. ಆದರೆ ಶಿಲುಬೆ ಮೇಲೆ ಆ ದಿನ ನಡೆದಂಥ ಕಾರ್ಯ, ಅದಕ್ಕೆ ಮಕ್ಕಳಿಗೆ ರೆವಲೇಷನ್ ಬೇಕು ತಿಳ್ಕೊಳ್ಳೋದಕ್ಕೆ.
ಯಾವ ರೀತಿ, ಯಾಕೆ ಈ ರೀತಿ ಸತ್ರು ಅಂತ ಹೇಳಿ ಯೋಚನೆ ಮಾಡೋದಾಗೆ ಅನೇಕ ಜನರು. ಯಹೂದ್ಯರಿಗೆ ಅದ್ಭುತ ಮಾಡಿಲ್ಲ, ಅದು ವೀಕ್, ಮನುಷ್ಯರು ಸಾಯಿಸಿದ್ರು ಅಂತಾರೆ. ಅದೇ ಅವ್ರಿಗೆ ಒಂದು ಬಿದ್ದೋಗ್ತಾ ಇದ್ದಾರಲ್ಲ ಅವರು. ಅದನ್ನೆಲ್ಲ ಅವ್ರು ಸ್ವಲ್ಪ ಆಚೆ ಬಂದು ಸ್ವಲ್ಪ ಧ್ಯಾನ ಮಾಡಿದ್ರೆ ಯಾಕೆ ಶಿಲುಬೆ ಮೇಲೆ ಈ ರೀತಿ ಸತ್ತಿದ್ದಾರೆ ಅಂಥೇಳಿ ಬೈಬಲ್ ಓದಿ ತಿಳ್ಕೊಳ್ಳೋವಾಗ ದೇವರು ಅವ್ರಿಗೆ ರೆವಲ್ಯೂಷನ್ ಕೊಡ್ತಾರೆ. ಸೊ ದೇವ್ರಿಗೆ ಸ್ತೋತ್ರ ಆಗಲಿ. ನಾವು ಅಷ್ಟೊಂದು ಯೋಚನೆ ಮಾಡಿದಿರಾ, ಏಸು ಕ್ರಿಸ್ತನನ್ನು ಸಿಂಪಲ್ಲಾಗಿ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ ಅನ್ನೋವು ಕೂಡ ನಾವು ಏಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಂಡ್ವಿ. ಅದಾದಮೇಲೆ ದೇವರು ಹೆಚ್ಚೆಚ್ಚಾಗಿ ನಮ್ಮೆಲ್ಲರಿಗೂ ದೇವರು ರೆವಲ್ಯೂಷನ್ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರ ಆಗಲಿ. ಅದಕ್ಕೆ ನಾವು ಯಹೂದಿಯರಿಗೋಸ್ಕರ ಪ್ರೇಯರ್ ಮಾಡಬೇಕು. ಅನ್ಯ ಜನರ ಬಗ್ಗೆ ನಾವು ನೆಕ್ಸ್ಟ್ ಬರುವಂಥ ವಾರದಲ್ಲಿ ನಾವು ಧ್ಯಾನ ಮಾಡೋಣ. ಯಾಕೆ ಗ್ರೀಕರು ನಂಬೋದಿಲ್ಲ ಏಸು ಕ್ರಿಸ್ತನ್ನ, ಯಾಕೆ ಅನ್ಯ ಜನರಿಗೆ ಏಸು ಕ್ರಿಸ್ತ ನಂಬೋದು ಕಷ್ಟ ಅಂತ ಹೇಳಿ ಅದು ನಾವು ಬರೋ ವಾರ ಧ್ಯಾನ ಮಾಡೋಣ. ಈ ದಿನ ಒಂದು ವಚನ ಓದಿ ಮುಗಿಸೋಣ. 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನ. ಆದರೆ ದೇವರಿಂದ ಕರೆಸಿಕೊಂಡವರು, ಅಂದರೆ ನಾವು, ಯಹೂದ್ಯರಾಗಲಿ ಗ್ರೀಕರಾಗಲಿ, ಯಹೂದ್ಯನೇ ಆಗಿರ್ಬೋದು ಗ್ರೀಕನೇ ಆಗಿರ್ಬೋದು, ಅವರಿಗೆ ಇಂಥವನು ಅಂದರೆ ಏಸು ಕ್ರಿಸ್ತನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಸೊ ನಮಗೆ ಈ ದಿನ ಯಾರು ಏಸು ಕ್ರಿಸ್ತ? ದೇವರ ಶಕ್ತಿ, ದೇವರ ಜ್ಞಾನ. ಸೊ ಜ್ಞಾನವೂ ಇದೆ ಏಸು ಕ್ರಿಸ್ತನಲ್ಲಿ, ಶಕ್ತಿನೂ ಇದೆ. ಈ ದಿನ ಏಸು ಕ್ರಿಸ್ತ ಪರಲೋಕದಲ್ಲಿ ತಂದೆ ಪಕ್ಕ ಕೂತ್ಕೊಂಡಿರೋದು ದೇವರಾಗಿ. ಆದರೆ ಮನುಷ್ಯನ ಶರೀರ ಏಸು ಕ್ರಿಸ್ತನಿಗೆ ಇವಾಗೂ ಇದೆ. ಆತನು ದೇವರ ಮನುಷ್ಯ ಇವಾಗೂ. ಯಾಕೆಂದರೆ ಮನುಷ್ಯನಿಗೊಬ್ಬ ರೆಪ್ರೆಸೆಂಟೇಟಿವ್ ಬೇಕಲ್ಲಿ ತಂದೆ ಹತ್ರ ಪ್ರೇಯರ್ ಮಾಡೋದಕ್ಕೆ. ಅದಕ್ಕೆ ಈ ದಿನ ಆತನು ದೇವರು ಮನುಷ್ಯ ಎರಡೂ ಆಗಿದ್ದಾನೆ. ಈಗ ಏಸು ಕ್ರಿಸ್ತನ ಪೊಸಿಷನ್ ತಿಳ್ಕೊಳ್ಳಿ. ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮ ಶಕ್ತಿಯಾದ ದೇವರು. ಬಲಹೀನನಾಗಿ ಶಿಲುಬೆ ಮೇಲೆ ಸತ್ತಿರೋ ದೇವರಲ್ಲ, ಅದು ಆ ಟೈಮಲ್ಲಿ ಮಾತ್ರ ಏಸು ಕ್ರಿಸ್ತ ಮಾಡಿದ ಕಾರ್ಯ, ಅದು ಮನುಷ್ಯರಿಗೋಸ್ಕರ. ಈ ದಿನ ಏಸು ಕ್ರಿಸ್ತ ತನ್ನ ಮಹಿಮೇಲೆ ಕೂತ್ಕೊಂಡಿದ್ದಾರೆ. ತಂದೆ, ನನಗಿದ್ದಂಥ ಮಹಿಮೆ ನಿಮ್ಮ ಜೊತೆ ಇದ್ದಿದ್ದು ಕೊಡಿ ಅಂತ ಕೇಳ್ತಾರೆ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ. ಆ ಮಹಿಮೆ ದೇವರು ಮತ್ತೆ ಕೊಟ್ಟಿದ್ದಾರೆ. ಏಸು ಕ್ರಿಸ್ತ ದೇವರು ಇವಾಗ. ಆ ರೀತಿಯಾಗಿ ನೋಡಿ, ಆದಿಯು ಅಂತ್ಯಯು, ಆಲ್ಫಾ ಒಮೇಗಾ, ಮೊದಲನೇದು ಬಿಗಿನಿಂಗ್ ಎಂಡ್, ಎಲ್ಲ ಏಸು ಕ್ರಿಸ್ತ. ಆತನೀಗ ಒಮ್ನಿಷಿಯನ್ಸ್, ಒಮ್ನಿಪೊಟೆಂಟ್, ಒಮ್ನಿಪ್ರೆಸೆನ್ಸ್, ಎಲ್ಲ ಏಸು ಕ್ರಿಸ್ತ ಇವಾಗ. ಸೊ ಈ ದಿನ ದೇವರು ಏಸು ಕ್ರಿಸ್ತ ನಮಗೇನಾಗಿದ್ದಾರೆ? ಪರಾಕ್ರಮಶಾಲಿಯಾಗಿದ್ದಾರೆ, ದೇವರ ಜ್ಞಾನ ಆಗಿದ್ದಾರೆ. ಎಲ್ಲ ಪವರು ನಮಗಿದೆ ಏಸು ಕ್ರಿಸ್ತನಲ್ಲಿ. ಈ ದಿನ ತುಂಬ ಸಮಯ ತೆಗೆದುಕೊಂಡಿದ್ದೀನಿ. ಇರಲಿ, ಒಳ್ಳೆಯದು. ದೇವರ ವಿಷಯದಲ್ಲಿ ಧ್ಯಾನ ಮಾಡುವಾಗ ತುಂಬ ಟೈಮ್ ನೋಡಬಾರ್ದು ನಾವು. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.